ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಇವತ್ತು ನಾನು ನನ್ನ ಪುಟ್ಟ ಅಡುಗೆ ಮನೆಯ ಮೇಕ್ ಓವರ್ ಮಾಡ್ತಿದ್ದೇನೆ. ಸಂಡೇ ಅಲ್ವಾ, ಸ್ವಲ್ಪ ಕ್ಲೀನಿಂಗ್ ಮಾಡುವ ಅಂತ. ನೋಡಿ ನನ್ನ ಅಡುಗೆ ಮನೆ ಹೇಗೆ ಮೆಸ್ಸಿ ಆಗಿದೆ ಅಲ್ವಾ. ನಾವು ಸೌದೆ ಒಲೆ ಎಲ್ಲ ಒಳಗೆ ಮಾಡೋದ್ರಿಂದ ಮನೆಯೆಲ್ಲ ಹೀಗೆ ಗೋಡೆಗಳೆಲ್ಲ ಕಪ್ಪಾಗಿದೆ. ನೀವು ಏನು ಅನ್ಕೊಳ್ಳೋದಿಲ್ಲ ಅಂತ ಅನ್ಕೊಂಡಿದ್ದೇನೆ. ಫಸ್ಟ್ ನಾನೀಗ ನೀರಿಗೆ ವಿಮ್ ಜೆಲ್ ಹಾಕಿ ಮಿಕ್ಸ್ ಮಾಡಿ ಸ್ಟವ್ ಎಲ್ಲ ಕ್ಲೀನ್ ಮಾಡ್ತಿದ್ದೇನೆ, ಹಾಗೆ ಗೋಡೆ ಎಲ್ಲ ಕ್ಲೀನ್ ಮಾಡ್ತಿದ್ದೇನೆ. ಎಲ್ಲ ಹುಡುಗಿಯರಿಗೂ ಒಂದು ಆಸೆ ಇರುತ್ತೆ, ಅಡುಗೆ ಮನೆ ನೋಡ್ಲಿಕ್ಕೆ ಚೆನ್ನಾಗಿರ್ಬೇಕು, ನೀಟಾಗಿರ್ಬೇಕು ಅಂತ. ಹಾಗೂ ನನಗೂ ಆಸೆ ಇದೆ, ನನ್ನ ಮನೇನ ನಾನು ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂತ ವಾಲ್ ಸ್ಟಿಕ್ಕರ್ ಅಂದು ತಗೊಂಡಿದ್ದೇನೆ. ಅದು ಫಿಕ್ಸ್ ಮಾಡ್ತೇನೆ, ನೋಡಿ ಹೇಗಿದೆ ಅಂತ ಹೇಳಿ. ಪ್ರತಿದಿನನೂ ಕ್ಲೀನ್ ಮಾಡ್ತೇವೆ ಬೆಳಿಗ್ಗೆ, ಆದರೆ ಎಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ. ಡಬ್ಬೆಲ್ಲ ಕ್ಲೀನ್ ಮಾಡಲಿಕ್ಕೆ ಸಂಡೇ ಸ್ವಲ್ಪ ಫ್ರೀ ಸಿಗುತ್ತಲ್ಲ, ಅವತ್ತೆಲ್ಲನೂ ಮಾಡ್ತೇವೆ. ನನ್ನ ಪ್ರಕಾರ ಮನೆ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಹೇಗೆ ಇರಲಿ, ನಮ್ಮ ಮನಸ್ಸು ದೊಡ್ಡದಾಗಿರಬೇಕು ಅಂತ. ಹಾಗೆ ನಮ್ಮ ಮನೆ ಚಿಕ್ಕದಾದರೂ ಸ್ವಂತದ್ದಿರಬೇಕು ಅಂತ ನನ್ನ ಅಭಿಪ್ರಾಯ ಅಷ್ಟೇ. ನೋಡಿ, ಇದು ಉಪ್ಪಿನ ಭರಣಿ ಕೂಡ ನಾನು ಹತ್ತೂರು ಜಾತ್ರೆ ಆಗುತ್ತಲ್ಲ ಅಲ್ಲಿ ತಗೊಂಡಿದ್ದು. ತುಂಬ ಚೆನ್ನಾಗಿದೆ, ಕಡಿಮೆ ರೇಟ್ ಕೂಡ ಇತ್ತು. ಈ ರ್ಯಾಕ್ ಕೂಡ ನಾನು ಮೀಶೋದಿಂದನೇ ತಗೊಂಡಿದ್ದು. ಇದರಲ್ಲಿ ನಮಗೆ ಡೈಲಿ ಯೂಸ್ ಮಾಡುವಂಥ ಸಕ್ಕರೆ, ಟೀ ಹುಡಿ, ಅರಶಿನ, ಕೊತ್ತಂಬರಿ, ಜೀರಿಗೆ, ಹಾಗೆ ಕಡಲೆಬೇಳೆ, ಶೇಂಗಾ, ಬಾದಾಮು ಇದನ್ನೆಲ್ಲ ಒಂದೇ ಕಡೆ ರ್ಯಾಕಲ್ಲಿ ಜೋಡಿಸಿಟ್ಕೊಳ್ತಿದ್ದೇನೆ. ಎಲ್ಲ ಡಬ್ಬನೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ತಿದ್ದೇನೆ. ಮತ್ತು ಅದರಲ್ಲಿ ಶೇಂಗಾ ಎಲ್ಲ ಖಾಲಿಯಾಗಿತ್ತು, ಅದನ್ನು ತುಂಬಿಸಿಡ್ತಿದ್ದೇನೆ. ಪ್ರತಿದಿನವೂ ಕಿಚನಿದ್ದು ಡಬ್ಬಗಳನ್ನೆಲ್ಲ ತೆಗೆದೆಲ್ಲ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ, ಕೆಲಸಕ್ಕೆ ಹೋಗಿ ಬರುವ ಲೇಟ್ ಆಗುತ್ತೆ. ಹಾಗಾಗಿ ಸಂಡೇ ದಿನ ಇದನ್ನೆಲ್ಲ ಮಾಡ್ತೇನೆ. ನಮ್ಮ ಮನೆಯಲ್ಲಿ ಐಟಮ್ಸ್ ಎಲ್ಲ ನಾವು ಮಂತ್ಲಿಗೆ ಒಂದೇ ಸಲ ತಗೊಂಡು ಬರೋದು. ಈಗ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂದಿದೆ. ಇದು ವಾಲ್ ಸ್ಟಿಕ್ಕರ್ ಮೀಶೋದಿಂದ ಪರ್ಚೇಸ್ ಮಾಡಿದ್ದು. ಎಲ್ಲ ಬ್ಲ್ಯಾಕ್ ಆಗಿದೆಲ್ಲ, ಹಾಗೆ ಅಂಟಿಸಿದ್ರೆ ಚೆಂದ ಕಾಣುತ್ತೆ ಅಂತ. ಇದು ನನ್ನಿಂದ ಒಬ್ಳಿಂದ ಆಗಲಿಲ್ಲ, ಅದಕ್ಕೆ ಅಕ್ಕನ ಹೆಲ್ಪ್ ತಗೊಂಡೆ ಹಾಕಲಿಕ್ಕೆ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಖುಷಿ ಆಯಿತು ನೋಡಿಬಿಟ್ಟು. ಆದರೂ ಒಂದು ಸೈಡ್ ಸ್ವಲ್ಪ ಕಡಿಮೆ ಆಯಿತು, ಅಂದರೆ ಅದರಲ್ಲಿ 3 ಪೀಸ್ ಬಂದಿತ್ತು ಅಷ್ಟೇ. 4 ಪೀಸ್ ಬಂದಿದ್ರೆ ಕರೆಕ್ಟ್ ಆಗಿತ್ತು. ಈಗ ಈ ಸೈಡ್ ರ್ಯಾಕ್ನಲ್ಲಿರುವ ಎಲ್ಲ ಐಟಮ್ಸ್ ಡಬ್ಬಗಳು ಮತ್ತು ಸ್ಟೀಲ್ ಪಾತ್ರೆಗಳನ್ನೆಲ್ಲ ತೆಗೆದು ಅದರ ರ್ಯಾಕನ್ನೆಲ್ಲ ಕ್ಲೀನ್ ಮಾಡಬೇಕು. ನನ್ನ ಅಡುಗೆ ಮನೆ ಸ್ವಲ್ಪ ಕತ್ಲೆಯಾಗಿ ಕಾಣುತ್ತೆ, ಅಂದರೆ ಕಿಟಕಿ ತುಂಬ ಸಣ್ಣದು ಹಾಗಾಗಿ. ಮತ್ತು ಸ್ಪೇಸ್ ಎಲ್ಲ ತುಂಬ ದೊಡ್ಡದಾಗಿದೆ. ಅದು ರ್ಯಾಕಿಗೆ ಪೇಪರ್ ಹಾಕಿಬಿಟ್ಟು ಅದ್ರ ಮೇಲೆ ಡಬ್ಬನೆಲ್ಲ ಇಡ್ತೇನೆ. ಅಂದರೆ ಆಯಿಲ್ ಬಾಟ್ಲೆಲ್ಲ ಲೈಟಾಗೆಲ್ಲ ಗಲೀಜಾಗುತ್ತಲ್ಲ, ಅದಕ್ಕೆ ಮತ್ತೆ ಕ್ಲೀನ್ ಮಾಡುವಾಗ ಸುಲಭ ಆಗುತ್ತೆ ಅಂತ. ಮಗಳು ಹೇಳೋಕ್ಕಿಂತ ಮುಂಚೆ ಕೆಲಸ ಆಗಬೇಕು ಅಂದ್ಕೊಂಡೆ, ಆದರೆ ಆಗಲಿಲ್ಲ, ಅವಳು ಬಂದೇ ಬಿಟ್ಲು. ನೋಡಿ, ಈ ಡಬ್ಬ ಸೆಟ್ ಕೂಡ ನಾನು ಮೀಶೋದಿಂದನೇ ತಗೊಂಡಿದ್ದು. ಈ ಡಬ್ಬ ಸೆಟ್ಟಿಂದ ಏನು ಯೂಸ್ ಅಂದರೆ ಸ್ಪೇಸ್ ಜಾಸ್ತಿ ವೇಸ್ಟ್ ಆಗಲ್ಲ, ಒಂದೇ ಕಡೆ ಎಲ್ಲ ಫಿಕ್ಸ್ ಮಾಡಿ ಇರ್ಬೋದಲ್ಲ, ಹಾಗಾಗಿ ಚೆನ್ನಾಗಿರುತ್ತೆ. ನೋಡಿ, ಇದನ್ನೆಲ್ಲ ಕ್ಲೀನ್ ಮಾಡಿ ಇಡ್ತಿದ್ದೇನೆ. ನೋಡಿ, ಇದು ಕರಿಮೆಣಸು ಮನೆಯಲ್ಲೇ ಆದದ್ದು. ನೋಡಿ, ಇದು ಪೌಡ್ರು ನಾನು ಮನೆಯಲ್ಲೇ ಮಗುವಿಗೆ ಸ್ನಾನಕ್ಕೆ ಅಂತ ಮಾಡಿಟ್ಟದ್ದು. ಕೆಲವೊಂದ್ಸಲ ನಾನು ಇದನ್ನು ಮುಖಕ್ಕೆ ಬಳಸ್ತೇನೆ. ಇದರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಇದು ತುಪ್ಪ ಮನೆಯಲ್ಲೇ ಮಾಡಿದ್ದು, ಮತ್ತೊಂದು ಅಂಗಡಿದ್ದು, ಎಷ್ಟು ಡಿಫ್ರೆನ್ಸ್ ಇದೆ ಅಲ್ಲ. ಮತ್ತೆ ಆ ಪೌಡ್ರ್ ಬಗ್ಗೆ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ತೇನೆ. ಈ ಸ್ಟೀಲ್ ರ್ಯಾಕನ್ನು ತೊಳೆದ್ಬಿಟ್ಟು ಒಣಗಿಸಿ ಆಮೇಲೆ ತಂದು ಇಲ್ಲಿ ಫಿಕ್ಸ್ ಮಾಡಿ ಪಾತ್ರೆ ಎಲ್ಲ ಜೋಡಿಸಿಡ್ತಿದ್ದೇನೆ. ಇನ್ನು ಮತ್ತೆ ಎಕ್ಸ್ಟ್ರಾ ಡಬ್ಬ ಮತ್ತೆ ಎಲ್ಲ ಈ ಚಕ್ಲಿ ಮಾಡುವ ಮೆಷಿನ್ ಇದೆಲ್ಲ, ಅದನ್ನೆಲ್ಲ ಒಂದು ಡಬ್ಬ ತರ ಅದರಲ್ಲಿ ಹಾಕಿ ರ್ಯಾಕ್ ಮೇಲೆ ಇಡ್ತಿದ್ದೇನೆ. ಈ ಕಡೆ ಮಿಕ್ಸಿನೂ ನಮ್ದು ವೈಟ್ ಕಲರ್, ಸ್ವಲ್ಪ ಅದನ್ನು ಕ್ಲೀನ್ ಮಾಡುವಂತ ಅಲ್ಲಿಗೆ ಕ್ಲೀನ್ ಮಾಡ್ತಿದ್ದೇನೆ. ಮತ್ತೆ ಇದು ಮಲ್ಟಿಪರ್ಪಸ್ ರೊಟೇಟಿಂಗ್ ಟ್ರೇ, ಆಯಿಲ್ ಬಾಟ್ಲ್ ಅಥವಾ ಮಕ್ಕಳಿದ್ದು ಔಷಧಿ ಬಾಟ್ಲೆಲ್ಲ ಇಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಫ್ರಿಡ್ಜ್ ಮೇಲೆ ಕೂಡ ಸ್ವಲ್ಪ ಗಲೀಜಾಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ನೀರುಳ್ಳಿ ಕತೆ ನೋಡುವ ಅದನ್ನು ನೀರುಳ್ಳಿ ರ್ಯಾಕನ್ನು ಕ್ಲೀನ್ ಮಾಡಿ ಕೆಳಗಡೆ ಜೋಡಿಸಿಟ್ಕೊಂಡೆ. ಇನ್ನು ಐಟಮ್ ಎಲ್ಲ ತಂದಿರೋದು ಉಳಿದಿರುತ್ತಲ್ಲ, ಅದನ್ನು ಈ ಥರ ಒಂದು ಸ್ಟೀಲ್ ಕಂಟೈನರ್ಗೆ ಹಾಕಿ ಉಳಿದಿರೋದನ್ನು ಹಾಕಿ ಮುಚ್ಚಿಟ್ರೆ ಹಾಳಾಗೋದಿಲ್ಲ, ಮತ್ತು ಬೇಕಾದಾಗೆ ತೆಗೆದು ಹಾಕ್ಕೊಳ್ಬೋದು. ಮತ್ತು ಇದು ನಮ್ಮದು ಕಡಿಯುವ ಕಲ್ಲು ಮನೆಯದ್ದು, ನಾವು ಹಬ್ಬ ದಿವಸ ಮಾತ್ರ ಅದನ್ನು ಉಪಯೋಗಿಸ್ತೇವೆ. ಫೈನಲ್ ಆಗಿ ನನ್ನ ಕಿಚನ್ ಮೇಕ್ ಓವರ್ ಹೇಗಾಯಿತು ಅಂತ ನೋಡಿ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಈ ವಿಡಿಯೋ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.